ಎಲ್ಲಿ ಹೋಗಿದ್ರೆ ಏನ್ ವಾಯ್ಸ್ ಆಗಿಲ್ಲ, ಬೇರೆಯವರಿಗೆ ವಾಯ್ಸ್ ಇದೆ, ನಿಮ್ಗೆ ವಾಯ್ಸ್ ಇದೆ. ಕೇಳೋದ್ ಕೇಳ್ರಿ. ಕೋಲಾರ್ಗೆ ಬಂದಾಗ ಏನ್ ಹೇಳಿ ಬಂದಿದ್ದು ನಿಮ್ಗೆ? ಏನ್ ನೀವು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ಯಾರು ಮಾಡ್ತಾ ಇದ್ದೀರಾ ನೀವು? ಹೂ ಇಸ್ ದ ಹೆಡ್ ಆಫ್ ಯುವರ್ ಡಿಪಾರ್ಟ್ಮೆಂಟ್? ನಾನು ಲಾಸ್ಟ್ ಟೈಮ್ ತಮಗೆ ಹೇಳಿದ್ದೇನೆ, ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ನಿಮ್ಮ ಹತ್ರ ಮಾತಾಡಿದ್ದೇನೆ, ಕೋಲಾರ್ಗೆ ಬಂದು ಕೋಲಾರಲ್ಲಿ ಕೂತ್ಕೊಂಡು ನಿಮ್ಮ ಹತ್ರ ಮಾತಾಡಿದ್ದೇನೆ. ಏನ್ ಪ್ರೋಗ್ರೆಸ್ ಮಾಡಿದ್ದೀರಿ? ಒಂದು ಮೀಟಿಂಗ್ ನೋಟಿಸ್ ಕೊಟ್ರೆ ಮೀಟಿಂಗ್ ಅಟೆಂಡ್ ಮಾಡ್ಲಿಕ್ಕೆ ಆಗೋದಿಲ್ಲ ನಿಮ್ಗೆ. ಯಾರತ್ರ ಅಧಿಕ ಪ್ರಸಂಗ ಈ ತರ ಮಾಡ್ತಾ ಇರೋದು ನೀವು? ಏನ್ ಒಳ್ಳೆ ಮಾತಿಗೆ ಏನು ಒಂದು ಕಿಂಚಿತ್ತೂ ಮರ್ಯಾದೆ ಇಲ್ವಲ್ಲ ನಿಮ್ಮ ಹತ್ರ? ಮೂರನೇ ಬಾರಿ ಇದು ನಿಮ್ಮ ಹತ್ರ ಮಾತಾಡ್ತಾ ಇರೋದು ನಾನು. ಏನ್ ಪ್ರೋಗ್ರೆಸ್ ಮಾಡಿದ್ದೀರಿ? 51 ಫೀಲ್ಡ್ ವೆರಿಫಿಕೇಶನ್ ಆಗಿದೆ. ಇದು 1.5 ತಿಂಗಳಲ್ಲಿ 3 ಬಾರಿ ಮಾತಾಡಿದ್ದೇನೆ. ಫೀಲ್ಡ್ ವೆರಿಫಿಕೇಶನ್ ಆಗಿದೆ ಅಂತ ಹೇಳೋದು ನಿಮ್ಮ ಉತ್ತರನ? ನನಗಾಗಿ 2 ಬಾರಿ ಸರ್. ನಾನು ಕೋಲಾರ್ಗೆ ಬಂದಾಗ ಏನ್ ಹೇಳಿ ಬಂದೆ ನಿಮ್ಗೆ? ಜ್ಞಾಪಕ ಆದ್ರೂ ಇದೆಯನ್ರಿ? ಮಿನಿಟ್ಸ್ ಆಫ್ ದ ಮೀಟಿಂಗ್ ತೆಗೆದು ಕಳಿಸ್ಬೇಕಾ ನಿಮ್ಗೆ? ಸುನೀಲ್, ಲಾಸ್ಟ್ ಟೈಮ್ ವಿಡಿಯೋ ಕಾನ್ಫರೆನ್ಸ್ ಇವ್ರ ಹತ್ರ ನಾನು ಏನ್ ಮಾತಾಡಿದ್ದೆ ಅಂತ ರೆಕಾರ್ಡಿಂಗ್ ಇದೆಯಲ್ವಾ? ಇರುತ್ತಾ ಇವ್ರೆ? ಎಲ್ಲವೂ ಆಗಿರ್ತೇವೆ ಸರ್. ಬಟ್ ಈಗ ನಾವು ಪ್ರೋಗ್ರೆಸ್ ಏನಿದೆ ಮಾತಿಲ್ಲ. ಸ್ಟಾರ್ಟ್ ವಿತ್ ದ ವಿಡಿಯೋ ಕಾನ್ಫರೆನ್ಸ್. ಆವತ್ತು ಇವ್ರಿಗೆ ಏನು ಸೂಚನೆ ಕೊಟ್ಟಿದ್ದೆ? ಎರಡನೇದು ಕೋಲಾರ್ಗೆ ಹೋದಾಗ ಏನ್ ಸೂಚನೆ ಕೊಟ್ಟಿದ್ದೆ? ಅದಕ್ಕೆ ಅವರು ಏನ್ ಮಾಡಿದ್ದಾರೆ? ನಂಬರ್ 1. ನಂಬರ್ 2, ಇವತ್ತು ವಿಡಿಯೋ ಕಾನ್ಫರೆನ್ಸ್ ಸ್ಟಾರ್ಟ್ ಆಗಿ ಅರ್ಧ ಗಂಟೆ ಆದ್ರೂ ಕೂಡ ಇವರು ಮೀಟಿಂಗ್ ಗೆ ಬಂದಿಲ್ಲ. ಎರಡಕ್ಕೂ ಸೇರಿ ನೀವು ನೋಟ್ ಪುಟ್ ಅಪ್ ಮಾಡಿ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಿಗೆ, ಅವರಿಂದ ಒಂದು ಇಶ್ಯೂ ಮಾಡಿ ನೋಟಿಸ್ ಅವರಿಗೆ. ಒಳ್ಳೆ ಮಾತಿಗೆ ಗೌರವ, ಇವರಿಗೆ ವಯಸ್ಸಿಗೆ ಗೌರವ ಕೊಟ್ಟರು, ಇವ್ರಿಗೆ ಗೌರವ ತಗೊಳ್ಳೋದು ಗೊತ್ತಿಲ್ಲ. ಹೋದ ವಿಸಿಯಲ್ಲಿ ಇವ್ರ ಹತ್ರ ಮಾತಾಡಿದ್ದಾರೆ, ಕೋಲಾರಲ್ಲಿ ಹೋಗಿ ಮಾತಾಡಿದ್ದಾನೆ. 51 ಫೀಲ್ಡ್ ವೆರಿಫಿಕೇಶನ್ ಮಾಡಿದಾರಂತೆ. ಯಾರೇ ನಿಮ್ಗೆ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್? ಯಾರು ನೀವು? ಪ್ರಿನ್ಸಿಪಲ್ ಸೆಕ್ರೆಟರಿ, ಕಮಿಷನರ್ ಕೆಳಗೆ ಕೆಲಸ ಮಾಡ್ತಾ ಇದ್ದೀರಾ? ನೀವು ಬೇರೆ ಯಾವ್ದೋ ಡಿಪಾರ್ಟ್ಮೆಂಟ್ ಗೆ ಕೆಲಸ ಮಾಡ್ತಾ ಇದ್ದೀರಾ? ಹೇಳಿದ್ ಏನ್ ಮಾಡಿದ್ದೀರಾ ನೀವು? 51 ಫೀಲ್ಡ್ ಎಲ್ಲ ಆಗಿದೆ ಸರ್. ಸ್ಪಾಟ್ ಹೋಗಿ ನಾನು ಹೋಗಿದ್ದೀನಿ ಸರ್, ಸ್ಪಾಟ್ ಹೋಗಿ ಮಾಡಿದ್ದೀನಿ. ಇದೇ ಮಾತು 1.5 ತಿಂಗಳ ಹಿಂದೆ ಹೇಳಿದ್ದೀರಾ, ಅದನ್ನೇ ರಿಪೀಟ್ ಮಾಡ್ತಾ ಇದ್ದೀರಾ. ಸ್ವಲ್ಪ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಏನ್ ಮಾತಾಡಿದ್ದೀರಾ ತೆಗೆದು ನೋಡಿ, ಮೈ ಮೇಲೆ ಪ್ರಜ್ಞೆ ಇಟ್ಕೊಳ್ಳಿ. ನೀವೇನ್ ಮಾತಾಡಿದ್ರಿ ಅನ್ನೋದು ನಿಮ್ಗೆ ಗೊತ್ತಿಲ್ಲ, ನನ್ಗೆ ಜ್ಞಾಪಕ ಇದೆ. ಏನ್ ಬರೀ ವಿಡಿಯೋ ಕಾನ್ಫರೆನ್ಸ್ ಮಾಡೋದು ನನ್ಗೆ ಕೆಲಸ ಇಲ್ಲ ಅಂತ ತಿಳಿದಿದ್ದೀರಾ? ನನ್ಗೆ ಬೇರೆ ಕೆಲಸ ಇಲ್ಲ ಅಂತ ಸುಮ್ಮನೆ ನಾನು ಏನು ತೀಟೆ ತೀರಿಸ್ಕೊಳ್ಳಿಕ್ಕೆ ವಿಡಿಯೋ ಕಾನ್ಫರೆನ್ಸ್ ಮಾಡ್ತಾ ಇದ್ದೀರಾ ನಿಮ್ ಜೊತೆ? ಸೆಪ್ಟೆಂಬರ್ ಆಯ್ತು, ಅಕ್ಟೋಬರ್ ಆಯ್ತು, ನವೆಂಬರ್ ಕೇಳಿದ್ರು ಇದೇ ಉತ್ತರ ಹೇಳ್ತಾ ಇದ್ದೀರಾ. ಬಿಡ್ರಿ, ಆಯ್ತು, ನಿಮ್ಮ ಹತ್ರ ಮಾತಾಡಿ, ನಾನು ಹೆಚ್ಚಿಗೆ ಇದು ಮಾಡ್ಲಿಕ್ಕಿಲ್ಲ. ಇಲ್ಲ, ನೀವು ಸುಮ್ಮನೆ ನನ್ನ ದಾರಿ ತಪ್ಪಿಸ್ಬೇಡಿ. ಏ ಸ್ವಾಮಿ, ದಾರಿ ತಪ್ಪಕ್ ನಾನು ಅಲ್ಲಿಂದ ಇಲ್ಲಿವರೆಗೂ ಬಂದಿಲ್ಲ. ಇಲ್ಲ ಸರ್. ಅಲ್ಲಿ ಎಲಿಜಿಬಲ್ ಅಪ್ಲಿಕೇಶನ್ ಪ್ರೋಸೆಸ್ ಯಾಕೆ ಮಾಡಿಲ್ಲ ಅಂತ ಕೇಳ್ತಾ ಇದ್ದೀನಿ ಸರ್. ಎಲಿಜಿಬಲ್ ಅಪ್ಲಿಕೇಶನ್ಸ್ ಫೈಂಡ್ ಔಟ್ ಮಾಡಿದೀವಿ ಸರ್. ಫೈಂಡ್ ಔಟ್ ಮಾಡ್ಬಿಟ್ಟು ಈಗ ನೋಡ್ರಿ, ನನ್ನ ತಾಳ್ಮೆನ ಬಹಳ ಪರೀಕ್ಷೆ ಮಾಡ್ತಾ ಇದ್ದೀರಾ ಎಲ್ಲರೂ ಸೇರಿ. ನಾವು ಪ್ರೋಗ್ರೆಸ್ ಮಾಡ್ತೀವಿ ಸರ್. ಇನ್ನೇನಾದ್ರೂ ಹೇಳ್ಬೇಕಾದ್ರೆ ಹೇಳ್ತೀನಿ, ಉಳಿದಿದ್ದು ಕೂಡ. ಇಲ್ಲ ಸರ್, ಪ್ರೋಗ್ರೆಸ್ ಮಾಡ್ತೀವಿ ಸರ್. ಒಂದು ರೇಟ್ ಕಾರ್ಡ್ ಹಾಕ್ಬಿಡಿ ಅಲ್ಲಿ. ನೋ ಸರ್. ಒಂದು ಅಪ್ಲಿಕೇಶನ್ ಈಗ ಎಷ್ಟು ಅಂತ. ಇಲ್ಲ ಅಂದ್ರೆ ಯಾಕೆ ಇಟ್ಕೊಂಡಿದ್ದೀರಿ? ಅವು ಮಾತ್ರ ತಾನೇ ಮೂವ್ ಆಗೋದು. ಹೆಂಗ್ ಕಾಣ್ತೀನಿ ನಾನು ನಿಮ್ಗೆ?
ಕಿವಿಯಲ್ಲಿ ಎಷ್ಟು ಹೂವು ದೊಡ್ಡದಿದೆ ನನ್ನ ಕಿವಿಯಲ್ಲಿ ಹೂವು. ರಾಸುಗಳ ಕತೆ ಹೇಳಕ್ಕೆ ನೀವೇ ಬೇಕು. ರಾಸುಗಳ ಕತೆ ಹೇಳಕ್ಕೆ ಇನ್ಯಾರು ಇಲ್ಲ ರಾಜ್ಯದಲ್ಲಿ ನನ್ಗೆ. ಸರ್ ಎಲಿಜಿಬಲ್ ಎಲ್ಲ ಅಪ್ಲಿಕೇಶನ್ಸ್ ತುಂಬಾ ಬೇಗ ಮೂವ್ ಮಾಡ್ಕೊಡ್ತೀವಿ ಸರ್. ಹೇಳ್ತಾನೆ ಇದೀನಿ, ನೀವಿರ್ಲಿಲ್ವಾ BC ಅಲ್ಲಿ ಅವತ್ತು? ಸರ್ ಇದ್ದೀವಿ ಸರ್. ಎಲ್ಲೋಗಿದ್ರಿ ಅವತ್ತು BC ಅಲ್ಲಿ? ಸರ್ BC ನಲ್ಲಿ ಇದ್ದೆ ಸರ್. ಮತ್ತೇನ್ ಕೇಳಿಸ್ಲಿಲ್ವಾ ನಾನು ಹೇಳಿದ್ದು? ಸರ್ ಹೇಳಿದ್ರಿ ಸರ್. ಹಾಗಾದ್ರೆ ಇವತ್ತು ಎಲ್ಲಿದೆ ಪ್ರೋಗ್ರೆಸ್? 40 ದಿನ ಆಯ್ತಲ್ಲ ನಾನು ಹೇಳಿ ನಿಮ್ಗೆ. ಏನ್ ನನ್ಗೇನ್ ಮಾಡಕ್ ಕೆಲಸ ಇಲ್ವಾ? BC ಮಾಡಕ್ಕೆ ನನ್ಗೇನ್ ಕೈ ಕಡಿತಾ ಇತ್ತಾ? ಏನ್ ತಮಾಷೆ ಟೈಮ್ ಪಾಸ್ಗೆ BC ಮಾಡಿದ್ನೇನ್ರಿ ನಿಮ್ಗೆ? ಕನ್ನಡ ಬರುತ್ತಾ? ಸರ್ ಬರುತ್ತೆ ಸರ್. ಸಾರಿ ಸರ್. ಅರ್ಥ ಆಗಿಲ್ವಾ ಹಾಗಾದ್ರೆ ಈಗ? ಸರ್ ಬೇಗ ಮಾಡ್ಕೊಡ್ತೀವಿ ಸರ್. ಏನ್ರಿ ನಿಮ್ದೆಲ್ಲ ಕೆಲ್ಸ? ಯಾವ್ದು ಕೇಸಲ್ಲಿ ಏನ್ ಬರುತ್ತೆ ಅಂತ ನೋಡೋದು ಮಾತ್ರನಾ ಕೆಲ್ಸ ನಿಮ್ದು? DC ಅವರೇ, ಒಳ್ಳೆ ಮಾತಲ್ಲಿ ಹೇಳೋದಕ್ಕೂ ಒಂದು ಮಿತಿ ಇದೆ. ಆ ಒಳ್ಳೆ ಮಾತಿಗೆ ಅರ್ಥ ಬರ್ಲಿಲ್ಲ ಅಂದ್ರೆ ನೀವು ಹಾಗೆ ಬಿಟ್ಕೊಂಡಿದ್ರೆ ಹಿಂಗೆ ಆಗೋದು. ಒಳ್ಳೆ ಮಾತಿಗೆ ಗೌರವ ಕೊಟ್ರೆ ಅವ್ರಿಗೆ ನಾವು ಡಬಲ್ ಗೌರವ ಕೊಡೋಣ. ಆದ್ರೆ ಈ ತರ ಮಾತೇ ಅರ್ಥ ಆಗಲ್ಲ ಇವರಿಗೆ ಅಂದ್ರೆ ನಾವ್ ಈ ಮಾತಿನಲ್ಲಿ ಹೇಳಿದ್ರೆ ಏನು ಅವ್ರಿಗೆ ಅರ್ಥ ಆಗೋದಿಲ್ಲ. ಏನ್ ಪ್ರಯೋಜನ? ಟೈಮ್ ವೇಸ್ಟ್. ಒಬ್ಬ ಮಿನಿಸ್ಟ್ರಿ ಇವ್ರ ಹತ್ರ BC ಅಲ್ಲಿ ಮಾತಾಡಿ ಹೇಳಿದ್ರು ಕೂಡ ಇವ್ರ ತಲೆಗೆ ಹೋಗಿಲ್ಲ ಇವ್ರಿಗೆ. ಇನ್ನೆಷ್ಟು ಬಂಡರಿದ್ದಾರೆ ಅವರು. ಅವ್ರಿಗೆ ಬೇರೆ ಅರ್ಥ ಆಗೋ ಭಾಷೆಯಲ್ಲಿ ಮಾತಾಡ್ಬೇಕಷ್ಟೇ. ನೀವು ಅದನ್ನ ಮಾಡಬೇಕು. ಬಡವರ ಕಾರ್ಯಕ್ರಮಕ್ಕೆ ಇಷ್ಟು ನಿರ್ಲಕ್ಷ್ಯ ಮಾಡಿದ್ರೆ ಬಂಗಾರಪೇಟೆ ನಿಮ್ದು ಎಲ್ಲ ಆರ ಎತ್ತರನೇ ಇದೆಯಲ್ರಿ? ಯೂರಾಲಜಿ ವಂಶೋದಯ ಆಸ್ಪತ್ರೆಯಲ್ಲಿ ನಾವು ಸಮಗ್ರ ಮೂತ್ರಶಾಸ್ತ್ರದ ಆರೈಕೆಯನ್ನ ಒದಗಿಸುತ್ತೇವೆ. ರೋಗ ನಿರ್ಣಯದಿಂದ ಚೇತರಿಸಿಕೊಳ್ಳುವವರೆಗೆ ನಿಮ್ಮ ಆರಾಮ ಮತ್ತು ಆರೋಗ್ಯವನ್ನ ಖಚಿತಪಡಿಸಿಕೊಳ್ಳಲು ನಮ್ಮ ತಜ್ಞರ ತಂಡ ಸದಾ ಸಿದ್ಧರಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 727770 727770 ಅಥವಾ 9141 0666685.